ಈ ಗ್ರಾಮಕ್ಕೆ ಹೆಣ್ಣು ಕೊಡಲು ಹಿಂದೆ ಮುಂದೆ ಯೋಚನೆ ಮಾಡುತ್ತಾರೆ. 20 ವರ್ಷಗಳಿಂದ ಡಾಂಬರೀಕರಣವನ್ನೇ ಕಾಣದ ರಸ್ತೆಗೆ ಇಂದು ಡಾಂಬರೀಕರಣದ ಭಾಗ್ಯ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊದಲಕೋಟೆಯಿಂದ ಕಂಬತ್ಕಲ್ಲು ರಸ್ತೆಗೆ ಡಾಂಬರ್ ಹಾಕಲಾಯಿತು. ಡಾಂಬರ್ ಹಾಕಿದ ಕಾರಣದಿಂದ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಲ್ಚಗೆರೆ ಹನುಮಂತರಾಜು, ಇಂದು ಸಂತೋಷದ ದಿನ. ಏಕೆಂದರೆ 15ರಿಂದ 20 ವರ್ಷಗಳಿಂದ ಹಾಳಾಗಿ ಹೋಗಿದ್ದ ರಸ್ತೆಗೆ ಇಂದು ಡಾಂಬರೀಕರಣದ ಭಾಗ್ಯವಾಗಿದೆ. ಈ ಗ್ರಾಮದ ಯುವಕರಿಗೆ ಹೆಣ್ಣು ಕೊಡಲು ಹಿಂದೆ ಮುಂದೆ ಯೋಚನೆ ಮಾಡುತ್ತಿದ್ದರು. ಗ್ರಾಮಕ್ಕೆ ಸರಿಯಾದ ರಸ್ತೆಯೂ ಇಲ್ಲದ ಕಾರಣ ಅಷ್ಟು ಸುಲಭವಾಗಿ ಯಾವುದೇ ವಾಹನಗಳು ಬರುತ್ತಿರಲಿಲ್ಲ. ಗ್ರಾಮಸ್ಥರು ಸಿಕ್ಕಾಪಟ್ಟೆ ಕಷ್ಟವನ್ನ ಅನುಭವಿಸುತ್ತಿದ್ದರು. ಹೆರಿಗೆಯ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಲು, ನೆಲಮಂಗಲಕ್ಕೆ ಹೋಗಲು, ಬೇರೆ ಯಾವುದೇ ಒಂದು ಕಡೆ ಆಚೆ ಹೋಗಲು ಗ್ರಾಮಸ್ಥರು ಪರದಾಟ ಮಾಡುತ್ತಿದ್ದರು. ಈ ರಸ್ತೆಗೆ ಡಾಂಬರೀಕರಣ ಭಾಗ್ಯವನ್ನ ಕಲ್ಪಿಸಿಕೊಟ್ಟು ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರಿಗೆ ನನ್ನ ಕಡೆಯಿಂದ ಮತ್ತು ಮೊದಲಕೋಟೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಹೇಳುತ್ತೇನೆ. ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರಿಗೆ ನಾವು ಹೇಳಿದ್ದೇನೆಂದರೆ, ನಮಗೆ ಏನು ಬೇಡ, ಮೊದಲು ಕೋಟೆಯಿಂದ ಕಂಬತ್ಕಲ್ಲುವರೆಗೆ ರಸ್ತೆಯನ್ನ ಸರಿಪಡಿಸಿ ಈ ರಸ್ತೆಗೆ ಡಾಂಬರೀಕರಣ ಮಾಡಿಸಿಕೊಡಿ ಎಂದು ಮನವಿ ಮಾಡಿಕೊಂಡ ಕಾರಣ ಇಂದು ಈ ರಸ್ತೆಗೆ ಡಾಂಬರೀಕರಣ ಮಾಡಿಸಿಕೊಟ್ಟಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲಕೋಟೆ ನಿಜವಾಗಿಯೂ ಸಹ ಒಂದು ಕುಗ್ರಾಮ ಆಗಿಬಿಟ್ಟಿತ್ತು. ಇಲ್ಲಿವರೆಗೂ ಸುಮಾರು ಒಂದು 20-25 ವರ್ಷಗಳಿಂದ ನಾವು ಈ ರಸ್ತೆಯಲ್ಲಿ, ನಾನು ಸಹ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ ಸುಮಾರು ಬಾರಿ ಈ ರಸ್ತೆಗೆ ನಾನು ಬಂದು ನೋಡಿದಾಗ ಇಲ್ಲಿನ ಗ್ರಾಮಸ್ಥರೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ, ಫಸ್ಟ್ ಈ ರಸ್ತೆಗೆ ಯಾವಾಗ ಮುಕ್ತಿ ಸಿಗುತ್ತೋ. ಇಲ್ಲಿವರೆಗೂ ಸುಮಾರು 25 ವರ್ಷಗಳಿಂದ ಹಲವಾರು ಶಾಸಕರು ಇಲ್ಲಿ ಬಂದು ಹೋಗಿದ್ದಾರೆ. ಆದರೆ ಎಲ್ಲ ಶಾಸಕರುಗಳನ್ನು ನಾವು ಮನವಿ ಮಾಡ್ಕೊಂಡಾಗ ಯಾವ ಶಾಸಕರು ಸಹ ಇದೊಂದು ಕುಗ್ರಾಮ ಆಗಿರೋದ್ರಿಂದ ಈ ಕಡೆ ಯಾರೂ ಸಹ ಗಮನ ಕೊಡ್ತಾ ಇಲ್ಲ. ಒಂದು ಆಟೋದವ್ರು ಬರೋಕ್ಕಾಗಲಿ ಅಥವಾ ಯಾವುದಾದ್ರೂ ಕೊನೆ ಪಕ್ಷದ ಲಾಸ್ಟಿಗೆ ನನಗೆ ಯಾವ ರೀತಿ ಹೇಳಿದ್ರು ಅಂದರೆ, ನಮ್ಮ ಗ್ರಾಮಸ್ಥರ ಯುವಕರುಗಳಿಗೆ ಒಂದು ಹೆಣ್ಣು ಕೊಡೋಕ್ಕೂ ಸಹ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದರೆ ಇಲ್ಲಿ ಬರ್ತಕ್ಕಂಥ ಸರಿಯಾದ ಒಂದು ಸಮರ್ಪಕವಾದ ಬಸ್ ವ್ಯವಸ್ಥೆ ಇಲ್ಲ, ಒಂದು ರಸ್ತೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಏನೋ ಎಮರ್ಜೆನ್ಸಿಗೆ ಏನಾದರೂ ವ್ಯತ್ಯಾಸಗಳಾದರೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾದರೆ ತುರ್ತಾಗಿ ನಾವು ನೆಲಮಂಗಲ ತಾಲೂಕು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳನ್ನು ನಮ್ಮ ಮುಂದೆ ಹೇಳಿದರು. ಮೊನ್ನೆ ಗೆದ್ದಂತಹ ನಮ್ಮ ಶ್ರೀನಿವಾಸ ಅಣ್ಣನವರು ಗ್ರಾಮಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳೊಂದಿಗೆ ಗ್ರಾಮಗಳಿಗೆ ಭೇಟಿ ನೀಡಿದರು. ಆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗ್ರಾಮಸ್ಥರುಗಳೆಲ್ಲ ಬಂದು ಒಂದು ಮನವಿ ಮಾಡಿದ್ರು. ಸರ್, ನಾವು ಇನ್ನೇನು ಕೇಳಲ್ಲ ನಿಮ್ಮಲ್ಲಿ, ಕೇವಲ ಇದೊಂದು ಕಂಬತ್ಕಲ್ ಬಾರೆಯಿಂದ ನಮ್ಮ ಮೊದಲಕೋಟೆ ಗ್ರಾಮದವರೆಗೂ ಒಂದು ರಸ್ತೆಯನ್ನು ಮಾಡಿಕೊಟ್ಬಿಡಿ ಅಂತ. ಆಗ ನಮ್ಮ ಮಾನ್ಯ ಶಾಸಕರು ಹೇಳಿದ್ರು, ಖಂಡಿತವಾಗಿಯೂ ನಾನು ಹಿಂದೆ ಇದ್ದಂಥ ಎಲ್ಲ ಶಾಸಕಗಳ ಥರ ನಾನು ನಿಮಗೆ ಭರವಸೆ ನೀಡಲ್ಲ. ನಾನು ಈಗಲೇ ಮಾತು ಕೊಡ್ತಾಯಿದ್ದೀನಿ, ಕೇವಲ ಇನ್ನು 2 ತಿಂಗಳಲ್ಲಿ ನಾನು ನಿಮಗೆ ಈ ರಸ್ತೆಯನ್ನು ಪೂಜೆ ಮಾಡ್ತಾಯಿದ್ದೀನಿ ಅಂತ. ಅವರು ಯಾವ ರೀತಿ ಮಾತನ್ನು ನೀಡಿದರೋ ಅದೇ ರೀತಿ ಅವರು ಬಂದು ಗ್ರಾಮಕ್ಕೆ ಭೇಟಿ ನೀಡಿದ 2 ತಿಂಗಳಲ್ಲಿ ಈ ಒಂದು ಗ್ರಾಮದ ರಸ್ತೆಯನ್ನು ಪೂಜೆ ಮಾಡಿದರು. ಅದೇ ರೀತಿ ಇವತ್ತು ಅಂತಿಮ ಹಂತದಲ್ಲಿ ಇವತ್ತೊಂದು ಡಾಂಬರೀಕರಣ ಆಗ್ತಾಯಿದೆ. ನಿಜವಾಗಿಯೂ ಆವಾಗಲಿಂದ ನನಗೆ ಎಲ್ಲ ಗ್ರಾಮಸ್ಥರುಗಳು ಬಂದು ನಿಜವಾಗಿಯೂ ಈ ಶ್ರೀನಿವಾಸಣ್ಣನವರ ಈ ಒಂದು ಕಾರ್ಯವನ್ನು ಶ್ಲಾಘಿಸ್ತಾ ಇದ್ದಾರೆ. ಇಲ್ಲಿ PHC ಇದೆ, ಪ್ರೌಢಶಾಲೆ ಇದೆ, ಪ್ರಾಥಮಿಕ ಪಾಠಶಾಲೆ ಇದೆ, ಮತ್ತು ಜನಗಳು ಓಡಾಡೋದಕ್ಕೂ ತುಂಬ ದುರಸ್ತಿ ಆಗ್ಬಿಟ್ಟಿತ್ತು ರೋಡು, ಮತ್ತು ವಾಹನಗಳು ಸರಿಯಾಗಿ ಹೋಗ್ತಾ ಇರಲಿಲ್ಲ. ಮತ್ತು ಇದೇ ಡೌನಲ್ಲಿ ಒಂದು ಸರಿ ಹೀಗೆ PHCಗೆ ಹೋಗಬೇಕು ಅಂತ ಆಟೋ ಬರ್ತಾಯಿದ್ರೆ ಮುಗಿಸ್ಕೊಂಡು ಬಿದ್ದಿತ್ತು. ನಾವು ಹಳೆ ಶಾಸಕರಿಗೆ ಹೇಳಿದ್ವಿ, ಈ ಥರ ಮುಗಿಸ್ಕೊಂಡು ಆಟೋ ಎಲ್ಲ ಬಿದ್ದಿದೆ, ಸ್ವಲ್ಪ ರೋಡ್ ಸರಿ ಮಾಡಿಕೊಡಿ ಅಂತ. ಅವರು ಹೇಳ್ತಾನೆ ಇದ್ರು, ಬೇಗನೆ ಮಾಡಿಸ್ಕೊಡ್ತೀವಿ ಅಂತ. ಬಟ್ ಆವಾಗ ಆಗಿಲ್ಲ. ಬಟ್ ಇವಾಗ ಶ್ರೀನಿವಾಸ್ ಅವ್ರು ಬಂದು, ಕಾಂಗ್ರೆಸ್ ಸರ್ಕಾರ ಶ್ರೀನಿವಾಸ್ ಅವ್ರು ಬಂದು ನಮಗೆ ಅವರು ವಿನ್ ಆಗಿ 6 ತಿಂಗಳಲ್ಲಿ ನಮಗೆ ರೋಡ್ ಪೂಜೆ ಮಾಡಿಕೊಟ್ರು. ಹಾಗೆ ಇವಾಗ ಡಾಂಬರೀಕರಣನೂ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಪಡುವಂಥ ವಿಷಯ ಸರ್ ಇದು. ಸರ್, ಇದು ಮೊದಲು ಅಂತಂದರೆ ತುಂಬಾ ಹದಗೆಟ್ಟಿತ್ತು ಸರ್. ಅದರಲ್ಲೂ ಮಳೆಗಾಲ ಬಂತು ಅಂತಂದರೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಮೊಣಕಾಳಷ್ಟು ನೀರು ನಿಲ್ತಾ ಇತ್ತು ರೋಡಲ್ಲಿ, ಓಡಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ದ್ವಿಚಕ್ರ ವಾಹನಗಳು ಅಷ್ಟೇ ಸರಿಯಾಗಿ ಹೋಗ್ತಾ ಇರಲಿಲ್ಲ. ತುಂಬಾ ಹದಗೆಟ್ಟಿತ್ತು. ಅದರಲ್ಲೂ PHC ಇರೋದ್ರಿಂದ ಇವಾಗ ಪ್ರೆಗ್ನೆನ್ಸಿ ಅವ್ರು ಇರ್ತಾರೆ, ಇವಾಗ ಗಾಡಿಯಲ್ಲಿ ಹೋಗಬೇಕಾಗಿರುತ್ತೆ. ಬಟ್ ಅವರು ಬರಲಿಕ್ಕೂ ತುಂಬಾ ದುರಸ್ತಿ ಆಗ್ತಿತ್ತು. ಬಟ್ ಇವಾಗ ಡಾಂಬರೀಕರಣ ಆಗಿರೋದ್ರಿಂದ ತುಂಬಾ ಖುಷಿ ಪಡೆಯುವಂಥ ವಿಷಯ ಸರ್ ಇದು. ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಲ್ಚಗೆರೆ ಹನುಮಂತರಾಜು, ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.